ಜಪಾನಿನ ವಿದ್ಯಾರ್ಥಿಗಳಂತೆ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದು ಹೇಗೆ? ನೀವು ಗಂಟೆಗಟ್ಟಲೆ ಅಧ್ಯಯನ ಮಾಡಿರುತ್ತೀರಿ, ಆದರೆ ನಾಳೆಯ ಹೊತ್ತಿಗೆ ಅದರಲ್ಲಿ ಸುಮಾರು 70% ಭಾಗವು ಮರೆತು ಹೋಗಿರುತ್ತದೆ. ಅದು ನಿಮ್ಮ ತಪ್ಪಲ್ಲ. ನಿಮ್ಮ ಮೆದುಳು ಬಳಕೆಯಾಗದ ಮಾಹಿತಿಯನ್ನು ತೆರವುಗೊಳಿಸಲು ರಚಿಸಲ್ಪಟ್ಟಿರುತ್ತದೆ. ಆದರೆ ಜಪಾನ್ ವಿದ್ಯಾರ್ಥಿಗಳು 2000ಕ್ಕೂ ಹೆಚ್ಚು ಕಾಂಜಿ ಅಕ್ಷರಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ ಮತ್ತು ಅವುಗಳನ್ನು ಜೀವನ ಪರ್ಯಂತ ಬಳಸುತ್ತಾರೆ ಎಂಬುದರಲ್ಲಿ ಒಂದು ವಿಶೇಷ ಎನಿಸುತ್ತದೆ. ನಿಮ್ಮ ಶಿಕ್ಷಕರು ಸಹ ನಿಮಗೆ ಇದನ್ನು ಎಂದಿಗೂ ಹೇಳಿರಲಾರರು, ಜಪಾನಿನ ವಿದ್ಯಾರ್ಥಿಗಳ ರಹಸ್ಯವೇನು ಎಂದು. ನೀವು ಮರೆಯಲು ಕಾರಣ ಪ್ರಯತ್ನದ ಕೊರತೆಯಲ್ಲ, ಅದು ನೀವು ಬಳಸುತ್ತಿರುವ ಕಲಿಕೆಯ ವಿಧಾನದಿಂದ. ಸಾಂಪ್ರದಾಯಿಕ ಅಧ್ಯಯನ ತಂತ್ರಗಳಾದ ಟಿಪ್ಪಣಿಗಳನ್ನು ಪುನಃ ಪುನಃ ಓದುವುದು ಮತ್ತು ಸಂಪೂರ್ಣ ಪ್ಯಾರಾಗಳನ್ನು ಹೈಲೈಟ್ ಮಾಡುತ್ತಾ ಓದುವುದು ಉತ್ಪಾದಕತೆ ಎಂದು ಭಾವಿಸುತ್ತೇವೆ. ಆದರೆ ನಿಮ್ಮ ಮೆದುಳು ಅವುಗಳನ್ನು ಹಿನ್ನೆಲೆ ಶಬ್ದದಂತೆ ಪರಿಗಣಿಸುತ್ತದೆ ಮತ್ತು ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಆ್ಯಡನ್ನು ಸ್ಕ್ರೋಲ್ ಮಾಡಿದ ಹಾಗೆ ಮೆದುಳು ವರ್ತಿಸುತ್ತದೆ. ಪ್ರಾಮಾಣಿಕವಾಗಿ ಹೇಳಿ, ನೀವು ತಡರಾತ್ರಿಯವರೆಗೆ ಎಚ್ಚರವಿದ್ದು ಪ್ಯಾರಾಗ್ರಾಫ್ ನಂತರ ಪ್ಯಾರಾಗ್ರಾಫ್, ಪುಟದ ನಂತರ ಪುಟಗಳನ್ನು ಹೈಲೈಟರ್ನಿಂದ ಹೈಲೈಟ್ ಮಾಡುತ್ತಾ ಓದಿಯೂ ಸಹ ಮರುದಿನ ಪರೀಕ್ಷೆಯಲ್ಲಿ ಖಾಲಿ ಖಾಲಿ ಎನಿಸಿ ಖಾಲಿ ಉತ್ತರ ಪತ್ರಿಕೆಯನ್ನು ಮಾಡಿಸಿದ್ದು ನೆನಪಿದೆಯಾ? ಅದು ನಿಮ್ಮ ತಪ್ಪಲ್ಲ. ನರವಿಜ್ಞಾನದಲ್ಲಿ ಎಂದು ನ್ಯೂರೋಸೈನ್ಸ್ನಲ್ಲಿ ಮರೆತು ಹೋಗುವ ವಕ್ರರೇಖೆ, ಫರ್ಗೆಟಿಂಗ್ ಕರ್ವ್ ಎಂದು ಕರೆಯಲ್ಪಡುವ ಒಂದು ವಿಷಯವಿದೆ ಮತ್ತು ಅದು ನೀವು ಕಲಿಯುವ ಎಲ್ಲವನ್ನೂ ಮೌನವಾಗಿ ನಾಶ ಮಾಡುತ್ತಿರುತ್ತದೆ. ಓದಿದ 24 ಗಂಟೆಗಳೊಳಗೆ ನಿಮ್ಮ ಮೆದುಳು ಬಹುತೇಕ ಎಲ್ಲವನ್ನೂ ಮರೆತು ಬಿಡುತ್ತದೆ. 3ನೆಯ ದಿನದ ವೇಳೆಗೆ ಕೆಲವು ಕುರುಹುಗಳು ಉಳಿದಿರುತ್ತವೆ. ಆದರೆ ನೀವು ನಿಮ್ಮ ಮೆದುಳನ್ನು ಹ್ಯಾಕ್ ಮಾಡಿ ಮತ್ತು ಈ ಸಾಂಪ್ರದಾಯಿಕ ಓದುವ ಶೈಲಿಯನ್ನು ತ್ಯಜಿಸಿ, ಸಾಧ್ಯವಾದರೆ ಜಪಾನಿನ ವಿದ್ಯಾರ್ಥಿಗಳು ಶತಮಾನಗಳಿಂದ ಕಠಿಣವಾಗಿ ಅಧ್ಯಯನ ಮಾಡುವ ಮೂಲಕ ಅಲ್ಲ, ಚುರುಕಾಗಿ ಅಧ್ಯಯನ ಮಾಡುವ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಪುಸ್ತಕಗಳಲ್ಲಿ ಅಂತ್ಯವಿಲ್ಲದ ಗಂಟೆಗಳನ್ನು ಕಳೆಯದೆ ಕಲಿಯುವಲ್ಲಿ ಅವರು ಕರಗತ ಮಾಡಿಕೊಳ್ಳಲು ಬಳಸಿದ 5 ವಿಜ್ಞಾನ ಬೆಂಬಲಿತ ಹ್ಯಾಕ್ಗಳು. ಅವುಗಳನ್ನು ಒಂದೊಂದಾಗಿ ತಿಳಿಯುವ ಬನ್ನಿ. ಮೊದಲನೆಯದು ಸಕ್ರಿಯ ಸ್ಮರಣೆ, ನೆನಪಿಗೆ ಸಮುರಾಯ್ ವಿಧಾನ. ಇದನ್ನು ಇಂಗ್ಲಿಷ್ನಲ್ಲಿ ಆಕ್ಟಿವ್ ರೀಕಾಲ್, ದ ಸಮುರಾಯ್ ಅಪ್ರೋಚ್ ಟು ಮೆಮರಿ ಎಂದು ಹೇಳುತ್ತಾರೆ. ಹೆಚ್ಚಿನ ಜನರು ಇನ್ಪುಟ್ ಮೇಲೆ ಕೇಂದ್ರೀಕರಿಸುತ್ತಾರೆ, ಅಂದರೆ ಓದುವಿಕೆ, ವೀಕ್ಷಣೆ, ಹೈಲೈಟ್ ಮಾಡುವುದರ ಮೇಲೆ. ಆದರೆ ಔಟ್ಪುಟ್ ಮೂಲಕ ಸ್ಮರಣೆ ಬಲಗೊಳ್ಳುತ್ತದೆ. ಸ್ನಾಯುವಿಗೆ ತರಬೇತಿ ನೀಡುವ ಕ್ರಿಯೆಗೆ ಇದನ್ನು ಹೋಲಿಸಲಾಗಿದೆ. ಮಾಹಿತಿಯನ್ನು ರಿಟ್ರೀವ್ ಮಾಡಲು ಮೆದುಳನ್ನು ಒತ್ತಾಯಿಸುವುದರಿಂದ ಮಾನಸಿಕ ಸಂಪರ್ಕಗಳು ಬಲಗೊಳ್ಳುತ್ತವೆ. ಏನನ್ನಾದರೂ ನೆನಪಿಸಿಕೊಳ್ಳಲು ಎಣಗಾಡುತ್ತಿದ್ದೀರಿ ಎಂದರೆ ವಿಫಲವಾಗುವುದು ಎಂದಲ್ಲ, ಆದರೆ ಆ ಸ್ಮರಣಿಕೆಯ ಮಾನಸಿಕ ಮಾರ್ಗಗಳನ್ನು ಬಲಪಡಿಸುತ್ತಿದ್ದೀರಿ ಎಂದು ಅರ್ಥ. ಆದ್ದರಿಂದ ಹೇಗೆ ನೀವು ಇದನ್ನು ಸರಳವಾಗಿ ಕಾರ್ಯರೂಪಕ್ಕೆ ತರುತ್ತೀರಿ ಎಂದರೆ, ನೀವು ಓದಿದ ನಂತರ ನಿಮ್ಮ ಪುಸ್ತಕವನ್ನು ಮುಚ್ಚಿ ಖಾಲಿ ಹಾಳೆಯನ್ನು ತೆಗೆದುಕೊಂಡು ಓದಿರುವ ವಿಷಯದ ಬಗ್ಗೆ ನಿಮಗೆ ನೆನಪಿರುವಷ್ಟು ಎಲ್ಲವನ್ನೂ ಬರೆಯಿರಿ. ಇದು ಆರಂಭದಲ್ಲಿ ನಿರಾಶಾದಾಯಕವಾಗಿರುತ್ತದೆ ಮತ್ತು ಈ ಪ್ರಕ್ರಿಯೆಯು ನಿಮ್ಮ ಮೆದುಳಿನಲ್ಲಿ ಬಲವಾದ ಸಂಪರ್ಕಗಳನ್ನು ಸೃಷ್ಟಿಸುತ್ತದೆ. ವಿದೇಶಿಯರು ಮತ್ತು ಪಾಶ್ಚಿಮಾತ್ಯರು ಕಲಿಯುವಿಕೆಯನ್ನು ಉರು ಹೊಡೆಯುವುದರ ಮೂಲಕ ಮಾಡುತ್ತಾರೆ. ಜಪಾನಿನ ವಿದ್ಯಾರ್ಥಿಗಳು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾರೆ. ಎರಡನೆಯ ವಿಧಾನ ಕುಮಾನ್ ವಿಧಾನ, ಸಣ್ಣ ಶಕ್ತಿಯುತ ಹಂತಗಳಲ್ಲಿ ಕಲಿಯುವುದು. ಕುಮಾನ್ ವಿಧಾನವು ಅಧ್ಯಯನಗಳನ್ನು ದೊಡ್ಡ ಪ್ರಮಾಣದ ಮಾಹಿತಿಯಿಂದ ಮುಳುಗಿಸುವ ಬದಲು ಅಧ್ಯಯನಗಳನ್ನು ಸಣ್ಣ ನಿರ್ವಹಿಸಬಹುದಾದ ಹಂತಗಳಾಗಿ ವಿಭಜಿಸುವುದನ್ನು ಒಳಗೊಂಡಿರುತ್ತದೆ. ಇದು ದೈನಂದಿನ ಸಣ್ಣ ಪ್ರಮಾಣದ, ಎಂದರೆ ಬೈಟ್ ಸೈಜ್ಡ್ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಕ್ರಮೇಣ ಈ ಪರಿಕಲ್ಪನೆಗಳು ಎರಡನೇ ಸ್ವಭಾವವಾಗುವವರೆಗೆ ಬಲಪಡಿಸುತ್ತದೆ. ಜನಪ್ರಿಯ ಬರಹಗಾರ ಜೇಮ್ಸ್ ಕ್ಲಿಯರ್ ತಮ್ಮ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಇದೇ ರೀತಿಯ ಕಲ್ಪನೆಯನ್ನು ಒತ್ತಿ ಹೇಳುತ್ತಾರೆ. ಸಣ್ಣ ಸ್ಥಿರವಾದ ಸುಧಾರಣೆಗಳು ಪ್ರತಿದಿನ 1% ಉತ್ತಮಗೊಳ್ಳುವುದು ಘಾತೀಯ ಬೆಳವಣಿಗೆಗೆ ಕಾರಣವಾಗುತ್ತದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ಗೆ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಕುಮಾನ್ ವಿಧಾನವು ಸ್ಥಿರವಾದ ಸಣ್ಣ ಹಂತಗಳ ಮೂಲಕ ಸುಸ್ತಾಗದೆ ಬಲವಾದ ಸ್ಮರಣೆ, ಆಳವಾದ ತಿಳುವಳಿಕೆ ಮತ್ತು ಆಜೀವ ಕಲಿಕಾ ಅಭ್ಯಾಸಗಳನ್ನು ಬೆಳೆಸುವ ಮೂಲಕ ಇದನ್ನು ಪ್ರತಿಬಿಂಬಿಸುತ್ತದೆ. 3ನೇ ವಿಧಾನ ಅಂತರದ ಪುನರಾವರ್ತನೆ, ನಿಮ್ಮ ಮೆದುಳಿಗೆ ತೋಟಗಾರಿಕಾ ತಂತ್ರವನ್ನು ಅನುಸರಿಸುವುದು. ಸ್ಪೇಸ್ಡ್ ರಿಪಿಟೇಷನ್, ದ ಗಾರ್ಡನಿಂಗ್ ಟೆಕ್ನಿಕ್ ಫಾರ್ ಯುವರ್ ಬ್ರೈನ್ ಎಂದು ಹೇಳುತ್ತಾರೆ. ಅಂತರದ ಪುನರಾವರ್ತನೆಯು ಒಂದು ಗಿಡಕ್ಕೆ ನೀರು ಹಾಕಿದಂತೆ. ನೆನಪುಗಳು ಮಾಸುವ ಮುನ್ನವೇ ನೀವು ಅವುಗಳನ್ನು ತಾಜಾಗೊಳಿಸುತ್ತಿರುತ್ತೀರಿ. ಎಲ್ಲವನ್ನೂ ಒಮ್ಮೆಲೆ ಪರಿಶೀಲಿಸುವ ಬದಲು ನೀವು ಕಾಲಾನಂತರದಲ್ಲಿ, ಉದಾಹರಣೆ 24 ಗಂಟೆಗಳು, 72 ಗಂಟೆಗಳು, 1 ವಾರ, 1 ತಿಂಗಳು ಎಂದು ಒಂದು ಜಾಗವನ್ನು ಮೀಸಲಿಡುತ್ತೀರಿ. ಪ್ರತಿ ಬಾರಿಯ ಪರಿಶೀಲನೆಯು ಸ್ಮರಣಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಮತ್ತು ಅದು ಹೆಚ್ಚು ಕಾಲ ಉಳಿಯುವಂತೆ ಮಾಡುತ್ತದೆ. ಜಪಾನಿನ ವಿದ್ಯಾರ್ಥಿಗಳು ಜ್ಞಾನವನ್ನು ತಾಜಾವಾಗಿಡಲು ವ್ಯವಸ್ಥಿತ ಪರಿಶೀಲನೆಯನ್ನು ಬಳಸುತ್ತಾರೆ ಮತ್ತು ಪರೀಕ್ಷೆಯ ಹಿಂದಿನ ರಾತ್ರಿಯವರೆಗೆ ಕಾಯುವುದಿಲ್ಲ. ಮರೆತು ಬಿಡುವುದು ಆರಂಭವಾಗುವ ಮೊದಲೇ ಪರಿಶೀಲಿಸುವುದು ಮುಖ್ಯ. 4ನೆಯ ವಿಧಾನ ಕೈಜೆನ್, 1% ದೈನಂದಿನ ಸುಧಾರಣೆ. ಕೈಜೆನ್ 1% ಡೈಲಿ ಇಂಪ್ರೂವ್ಮೆಂಟ್ ಎಂದು ಹೇಳುತ್ತಾರೆ. ಕೊನೆಯ ನಿಮಿಷದ ಉರು ಹೊಡೆಯುವಿಕೆಯನ್ನು ಅವಲಂಬಿಸುವ ಬದಲು ಜಪಾನಿನ ವಿದ್ಯಾರ್ಥಿಗಳು ಸಣ್ಣ ಸ್ಥಿರವಾದ ಹಂತಗಳ ಮೂಲಕ ನಿರಂತರ ಸುಧಾರಣೆಯ ಕೈಜೆನ್ ತತ್ವವನ್ನು ಅನುಸರಿಸುತ್ತಾರೆ. ಪ್ರತಿದಿನ 1% ಸುಧಾರಣೆಯೂ ಸಹ ಕಾಲಾನಂತರದಲ್ಲಿ ಸುಸ್ತಾಗುವಿಕೆ ಅಥವಾ ಒತ್ತಡವಿಲ್ಲದೆ ಸ್ಥಿರವಾದ ಪಾಂಡಿತ್ಯಕ್ಕೆ ಕಾರಣವಾಗುತ್ತದೆ. ಇದನ್ನು ದಿನಕ್ಕೆ ಕೇವಲ 6 ನಿಮಿಷಗಳಲ್ಲಿ ಕಾರ್ಯಗತಗೊಳಿಸಬಹುದು. 2 ನಿಮಿಷ ಸಕ್ರಿಯ ಸ್ಮರಣೆ, 2 ನಿಮಿಷಗಳ ಅಂತರದ ಪುನರಾವರ್ತನೆ ಮತ್ತು 2 ನಿಮಿಷಗಳ ಕೇಂದ್ರೀಕೃತ ಅಭ್ಯಾಸ. 1 ತಿಂಗಳಿನಲ್ಲಿ
ನೀವು 30% ಉತ್ತಮವಾಗುತ್ತೀರಿ ಈ ರೀತಿಯ ಅಭ್ಯಾಸದಿಂದ. 5ನೆಯ ವಿಧಾನ ಸು, ಗಮನ ಕೌಶಲ್ಯದ ಕಲೆ. ಸು, ದ ಆರ್ಟ್ ಆಫ್ ಫೋಕಸ್ ಮಾಸ್ಟ್ರಿ ಎಂದು ಹೇಳುತ್ತಾರೆ. ಪಾಂಡಿತ್ಯವು ಕೇವಲ ತಂತ್ರದ ಬಗ್ಗೆ ಮಾತ್ರವಲ್ಲದೆ ಮನಸ್ಥಿತಿಯ ಬಗ್ಗೆಯೂ ಆಗಿರುತ್ತದೆ. ಜಪಾನ್ನಲ್ಲಿ ವಿದ್ಯಾರ್ಥಿಗಳು ಸು ಎಂಬ ಆಳವಾದ ಗಮನದ ಸ್ಥಿತಿಯನ್ನು ಅಭ್ಯಾಸ ಮಾಡುತ್ತಾರೆ. ಅಲ್ಲಿ ಅವರು ತಮ್ಮ ಕೆಲಸದೊಂದಿಗೆ ಒಂದಾಗುತ್ತಾರೆ. ಈ ಮಟ್ಟದ ಏಕಾಗ್ರತೆಯನ್ನು ಸೃಷ್ಟಿಸಲು ಅವರು ಕಲಿಯುವ ಒಂದು ಸಮಯ ಬಂದಿದೆ ಎಂದು ಮೆದುಳಿಗೆ ಸಂಕೇತಿಸುವ ಆಚರಣೆಗಳನ್ನು ಬಳಸುತ್ತಾರೆ. ಆಚರಣೆಯ ಉದಾಹರಣೆಗಳು ಹೀಗಿವೆ: ಅಧ್ಯಯನಕ್ಕೆ ಮೀಸಲಾದ ಅಧ್ಯಯನದ ಸ್ಥಳವನ್ನು ರಚಿಸುವುದು, ಗೊಂದಲಗಳನ್ನು ತೆಗೆದುಹಾಕುವುದು, ಬಳಸಿರುವ ಪೆನ್ನನ್ನೇ ಬಳಸುವುದು ಮತ್ತು ಅಧ್ಯಯನ ಮಾಡುವ ಮೊದಲು ಮೇಣದ ಬತ್ತಿಯನ್ನು ಬೆಳಗಿಸುವುದು. ಕಲಿಕೆಯನ್ನು ಒಂದು ಆಚರಣೆಯನ್ನಾಗಿ ಪರಿವರ್ತಿಸುವುದರಿಂದ ಮೆದುಳಿಗೆ ಈ ಕ್ಷಣಗಳು ಮುಖ್ಯವೆಂದು ಗುರುತಿಸಲು ಸಹಾಯ ಮಾಡುತ್ತದೆ. ಇದು ಕಲಿಕೆಯನ್ನು ನೆನಪಿನಲ್ಲಿ ಉಳಿಯಲು ಸುಲಭಗೊಳಿಸುತ್ತದೆ. ನಾವು ಈಗ 5 ವೈಜ್ಞಾನಿಕ ಬೆಂಬಲಿತ ಕಲಿಕೆಯ ವಿಧಾನಗಳನ್ನು ನೋಡಿದ್ದೇವೆ. ಆಯ್ಕೆ ನಿಮ್ಮದು. ನೀವು ಕೊನೆಯ ಬಾರಿಗೆ ಏನನ್ನಾದರೂ ನಿಜವಾಗಿಯೂ ಕರಗತ ಮಾಡಿಕೊಂಡಿದ್ದೀರಾ? ನೆನಪು ಮಾಡಿಕೊಳ್ಳಿ, ಬಹುಶಃ ಕ್ರೀಡೆ ಅಥವಾ ವಿಡಿಯೋ ಗೇಮ್. ನೀವು ಅಭ್ಯಾಸ ಮಾಡುವುದನ್ನು ನೋಡಿದ್ದಲ್ಲದೆ ವಿಫಲವಾದ ಮತ್ತು ಸುಧಾರಿಸಿದ ಕಲಿಕೆಯು ಹೇಗೆ ಕಷ್ಟಕರವಾಗಬಾರದು ಎಂಬುದರ ಬಗ್ಗೆ ಯೋಚಿಸಿ. ಅದು ಬುದ್ಧಿವಂತಿಕೆಯಿಂದ ಮತ್ತು ದಕ್ಷವಾಗಿರಬೇಕು. ಹಾಗಾಗಿ ಇಲ್ಲಿ ಆಯ್ಕೆ ನಿಮಗೆ ಇದೆ: ಕ್ರ್ಯಾಮಿಂಗ್ ಅಥವಾ ಉರು ಹೊಡೆಯುವಿಕೆ ಮತ್ತು ಮರೆತು ಹೋಗುವಿಕೆಗೆ ಹಿಂತಿರುಗಿ, ಅಥವಾ ಹಿಂದೆ ಈ ಜಪಾನೀಸ್ ವಿಧಾನಗಳನ್ನು ಅನುಸರಿಸಿ ಬಳಸಲು ಪ್ರಾರಂಭಿಸಿ. ಟಾಪ್ 1% ಜನ ಇದನ್ನು ಕೇವಲ ನೋಡುವುದಿಲ್ಲ ಮತ್ತು ಅವರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಪ್ರಶ್ನೆ ಎಂದರೆ, ನೀವು ಈಗ ಈ ವಿಧಾನಗಳಲ್ಲಿ ಒಂದನ್ನು ಪ್ರಯತ್ನಿಸಿ ಕಾಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು. ಉತ್ಪಾದಕತೆ ಮತ್ತು ಯಶಸ್ಸಿನ ಕುರಿತು ಹೆಚ್ಚಿನ ಸಲಹೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ನಿಮ್ಮ ಜೀವನವನ್ನು ಒಂದು ಸಮಯದಲ್ಲಿ ಒಂದು ಸಣ್ಣ ಹೆಜ್ಜೆ ಇರಿಸುವ ಮೂಲಕ ಬದಲಾಯಿಸಿಕೊಳ್ಳಿ. ಧನ್ಯವಾದಗಳು.